ಯಾರ್ಯಾರಿಗೆ ಹೋಟೆಲ್ ಫೀಲ್ಡ್ ಇಂಡಸ್ಟ್ರಿ ನೀವು ಕಲಿಬೇಕು ಅಂತ ಆಸಕ್ತಿ ಇದೆಯೋ ನೀವು ನಮ್ಮ ಹತ್ರ ಬನ್ನಿ. ನಾವು ಫ್ರೀಯಾಗಿ ಹೋಟೆಲ್ ಯಾವ ಥರ ಸ್ಟಾರ್ಟ್ ಮಾಡೋದು ಎಲ್ಲ ಫ್ರೀಯಾಗಿ ಹೇಳ್ಕೊಡ್ತೀವಿ. ನೀವು ವಿತ್ ರೂಮು ಮತ್ತು ಫುಡ್ಡು ಅಕಾಮಿಡೇಷನ್ ಎಲ್ಲ ಫ್ರೀಯಾಗಿ ಕೊಡ್ತೀವಿ. ಎಲ್ಲ ಹೆಂಗಿದ್ರಿ ದಾದಿ ಕ್ಲಾನ್ ನಮಸ್ಕಾರ. ಇವತ್ತು ಬೆಳಿಗ್ಗೆ ಒಂದು ಭರ್ಜರಿ ತಿಂಡಿ ತಿನ್ನೋಣ ಅಂತ ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ನಿಮ್ಮನ್ನು. ಇಲ್ಲಿ ಇಡ್ಲಿ ಬರೀ 5 ರೂಪಾಯಿಗೆ ಸಿಗುತ್ತಂತೆ. ಇದು ನಾನು ಹುಡ್ಕೊಂಡು ಬಂದಿರೋದು ಅಲ್ಲ, ಅವರು ಕರೆದಿರೋದು ಅಲ್ಲ, ನನಗೆ ಒಬ್ಬರು ರೆಫರ್ ಮಾಡಿರೋದು. ಹೋಗು ಕಪಿಲ್ ಇಲ್ಲಿ ತುಂಬಾ ಚೆನ್ನಾಗಿದೆ ಅಂತ ನಮ್ಮ ಒಬ್ಬರು ಸಬ್ಸ್ಕ್ರೈಬರ್ ಹೇಳಿದ್ರು. ಸರಿ ಹೋಗೋಣ ನೋಡೋಣ ಅಂತ ಬಂದಿದ್ದೀನಿ. ನಾನು ಬಂದಿರೋದು ಶ್ರೀನಿವಾಸ್ ನಗರಕ್ಕೆ. ಇಲ್ಲಿ ವಿಪ್ರ ಉಪಹಾರ ಅಂತಿದೆ. ಇವರು ಬರೀ 5 ರೂಪಾಯಿಗೆ ಇಡ್ಲಿ ಕೊಡ್ತಾ ಇದ್ದಾರಂತೆ. ಆಮೇಲೆ ಬೆಣ್ಣೆ ಮಸಾಲೆ ದೋಸೆ ಅಂತೂ ಇಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಅಂತೆ. ಇನ್ನು ಮೇಲ್ಕೋಟೆ ಪುಳಿಯೋಗರೆ ಇದೆಯಂತೆ. ಬನ್ನಿ ವಿಪ್ರ ಉಪಹಾರಕ್ಕೆ ಹೋಗೋಣ. ಆ್ಯಂಬಿಯನ್ಸ್ ತುಂಬಾ ಚೆನ್ನಾಗಿದೆ, ಚಿಕ್ಕದಾಗಿ ನೀಟಾಗಿ ಮಾಡಿದ್ದಾರೆ. ವಿಪ್ರ ಉಪಹಾರ ಅಂತ ಪ್ಯೂರ್ ವೆಜ್ ರೆಸ್ಟೋರೆಂಟ್. ಒಳಗೆ ಹೋಗೋಣ, ಇಡ್ಲಿ ದೋಸೆ ಟ್ರೈ ಮಾಡೋಣ. ಆಮೇಲೆ ಇವ್ರದ್ದು ಏನೇನು ಕಾನ್ಸೆಪ್ಟ್ ಇದೆ ಅಂತ ಕೇಳೋಣ, ಅವರನ್ನು ಮಾತಾಡ್ಸೋಣ. ಸರ್, ವಿಪ್ರ ಉಪಹಾರ ಅಂತ ಹೋಟೆಲ್ಲು. ನಮ್ಮಲ್ಲಿ ಇಡ್ಲಿ, ವಡೆ, ಮೇಲ್ಕೋಟೆ ಪುಳಿಯೋಗರೆ, ಡೈಲಿ ಒಂದೊಂದು ಥರ ರೈಸ್ ಬಾತು, ದೋಸೆ ಐಟಮ್ಸು ಎಲ್ಲ ಸಿಗುತ್ತೆ. ಅದರಲ್ಲಿ ನಮ್ಮದು ಮೇಲ್ಕೋಟೆ ಪುಳಿಯೋಗರೆ ಅನ್ನೋದು ತುಂಬ ಸ್ಪೆಷಲ್, ಒಂಥರ ಸ್ಟಾರ್ ಡಿಶ್ ನಮ್ಮದು. ಮೇಲ್ಕೋಟೆ ಪುಳಿಯೋಗರೆ ಮತ್ತು ಸ್ವೀಟ್ ಪೊಂಗಲ್ ಎರಡೂ ಪ್ರತಿದಿನ ಅವೈಲೇಬಲ್ ಇರುತ್ತೆ. ಬೆಳಿಗ್ಗೆ ನೀವು 6 ಗಂಟೆಗೆ ಬಂದರೆ 12 ಗಂಟೆವರೆಗೂ ಇರುತ್ತೆ. ಸಂಜೆ 5 ಗಂಟೆಯಿಂದ 11-11:30ವರೆಗೂ ಇರುತ್ತೆ. ಇಡ್ಲಿ ಬಂದು ನಾವು ವೆರಿ ಕಾಂಪಿಟೇಟಿವ್ ರೇಟ್ಸಾಗಿ 5 ರೂಪಾಯಿಗೆ ಇಡ್ಲಿ, 5 ರೂಪಾಯಿಗೆ ವಡೆ ಕೊಡ್ತಾಯಿದ್ದೀವಿ. ಸೊ ಪ್ರತಿದಿನ ನಾವು ಅಂದಾಜು 2-2.5 ಸಾವಿರ ಇಡ್ಲಿ ವೀಕ್ ಡೇಸಲ್ಲಿ ಮಾಡ್ತಾಯಿದ್ದೀವಿ. 3-3.5 ಸಾವಿರ ಇಡ್ಲಿನ ವೀಕೆಂಡ್ಸಲ್ಲಿ ಕೊಡ್ತಾಯಿದ್ದೀವಿ. 5 ರೂಪಾಯಿ ಇಡ್ಲಿ ತುಂಬ ಚೆನ್ನಾಗಿದೆ, ಚಟ್ನಿ ತುಂಬ ಟಾಪ್ ಆಗಿದೆ. ಹೊರತು ತುಂಬ ಬಡವರಿಗೆ ತುಂಬ ಒಳ್ಳೆಯದಾಗುತ್ತೆ. ಸೊ ಪಾರ್ಸೆಲ್ಸು ನಮ್ಮದು ಜಾಸ್ತಿ ಹೋಗ್ತಾಯಿದೆ. ಅಂದರೆ 12 ಇಡ್ಲಿ, 15 ಇಡ್ಲಿ, 20 ಇಡ್ಲಿ, 50 ಇಡ್ಲಿ ಈ ಥರ ಪಾರ್ಸೆಲ್ಸ್ ತುಂಬ ಜನ ತೊಗೊಂಡು ಹೋಗ್ತಾಯಿದ್ದಾರೆ. ಕಾನ್ಸೆಪ್ಟ್ ಏನಂದರೆ ಬಡವರಿಗೆ ಸ್ವಲ್ಪ ಹೆಲ್ಪ್ ಆಗಬೇಕು. ಇಲ್ಲಿ ತುಂಬ ನಮ್ಮ ಏರಿಯಾ ಸರೌಂಡಿಂಗ್ಸ್ ಎಲ್ಲ ಬಡವರು ತುಂಬ ಜನ ಇದ್ದಾರೆ. ಅವ್ರು 5 ರೂಪಾಯಿ ಬಂದು 20 ರೂಪಾಯಿಗೆ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. 4 ಇಡ್ಲಿ ತೊಗೊತಾರೆ, ಆರಾಮಾಗಿ ಹೊಟ್ಟೆ ತುಂಬ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಿದ್ದಾರೆ. ಮತ್ತು ನಮ್ಮಲ್ಲಿ ದೋಸೆಸು ಕೂಡ ಅವೈಲೇಬಲ್ ಇದೆ. ದೋಸೆಯಲ್ಲಿ ಸೆಟ್ ದೋಸೆ, ಮಸಾಲೆ ದೋಸೆ, ಪ್ಲೇನ್ ದೋಸೆ, ಈರುಳ್ಳಿ ದೋಸೆ, ಬೆಣ್ಣೆ ಮಸಾಲೆ, ತುಪ್ಪದ ಮಸಾಲೆ, ಗೀ ಪುಡಿ ಮಸಾಲೆ ದೋಸೆ ಈ ಥರ ಎಲ್ಲ ಅವೈಲೇಬಲ್ ಇದೆ. ಅದರಲ್ಲಿ ನಮ್ಮದು ಮೇಯ್ನ್ ಸ್ಪೆಷಲ್ ದೋಸೆ ಅಂದರೆ ಬೆಣ್ಣೆ ಮಸಾಲೆ ದೋಸೆ ಅಂದರೆ ತುಂಬ ಜಾಸ್ತಿ ಮೂವಿಂಗ್ ಇರೋದೇ ಬೆಣ್ಣೆ ಮಸಾಲೆ ದೋಸೆ. ಅದರಲ್ಲಿ ನಾವು ನಂದಿನಿ ಬೆಣ್ಣೆನೇ ಮೇಯ್ನ್ ಯೂಸ್ ಮಾಡೋದೇ. ನಂದಿನಿ ಬೆಣ್ಣೆ, ಬೇರೆ ಯಾವ ಬೆಣ್ಣೆನೂ ಯೂಸ್ ಮಾಡಲ್ಲ. ತುಪ್ಪ ಹಾಕೋವಾಗಲೂ ಕೂಡ ನಂದಿನಿ ತುಪ್ಪ ಹಾಕ್ಬಿಟ್ಟೆ ಯೂಸ್ ಮಾಡ್ತೀವಿ. ನಮ್ಮ ಹತ್ರ ತುಂಬ ಜನ ಇಷ್ಟಪಟ್ಟು ತೊಗೊಂಡು ಹೋಗ್ತಾಯಿದ್ದಾರೆ. ತುಂಬ ಜನ ಕ್ರೌಡು ನಮ್ಮ ಟೇಸ್ಟ್ಗೋಸ್ಕರ, ಕ್ವಾಲಿಟಿಗೋಸ್ಕರ ತುಂಬ ಬರ್ತಾಯಿದ್ದಾರೆ. ಸೊ ನಮ್ಮದು ಇಡ್ಲಿ ಜೊತೆಗೆ ಒಂದು ಕಾಯಿ ಚಟ್ನಿ ಇರುತ್ತೆ, ಒಂದು ಟೊಮೆಟೊ ಚಟ್ನಿ ಇರುತ್ತೆ, ಮತ್ತು ಸಾಂಬಾರು ಕೂಡ ಕೊಡ್ತಾಯಿದ್ದೀವಿ. ಸೊ 3 ಥರ ಕಾಂಬಿನೇಷನ್ ಕೊಡ್ತಾಯಿದ್ದೀವಿ. ಮತ್ತು ರೈಸ್ ಬಾತ್ ಪ್ರತಿದಿನ ಒಂದೊಂದು ರೈಸ್ ಬಾತ್ ಇರುತ್ತೆ. ಎವ್ರಿಡೇ ಒಂದಿನ ಟೊಮೆಟೊ ಬಾತ್ ಇದ್ದರೆ, ಒಂದಿನ ಪಲಾವ್ ಇರುತ್ತೆ, ಒಂದಿನ ಕ್ಯಾಪ್ಸಿಕಮ್ ರೈಸು, ಈ ಥರ ಎವ್ರಿಡೇ ರೈಸ್ ಚೇಂಜ್ ಆಗ್ತಾ ಇರುತ್ತೆ. ಮೇಲ್ಕೋಟೆ ಪುಳಿಯೋಗರೆ ಬಂದು ಪ್ರತಿದಿನ ಅವೈಲೇಬಲ್ ಇರುತ್ತೆ. ಇಡ್ಲಿ ಅಂತ ಸಾಕಲ್ಲ ಸರ್? ನಿಮಗೆ 7 ಹಾಕಿದ್ದೀನಿ, 1 ನಿಮಿಷ. ಹಾಂ ಹೇಳಿ. ಹಾಂ, ಪಾರ್ಸೆಲ್ ಹೋಗುತ್ತೆ ಸರ್. ಡೈಲಿ ಬೆಳಿಗ್ಗೆ ಸಂಜೆ ಎಲ್ಲ ಟೋಟಲ್ 300-350 ಇಡ್ಲಿ ಪಾರ್ಸಲ್ಲೇ ಕೊಡ್ತೀವಿ. ಈ ಥರ ಒಂದೊಂದು ಬಾಕ್ಸಸ್ಸಲ್ಲಿ 10 ಇಡ್ಲಿ, 15 ಇಡ್ಲಿ, 20 ಇಡ್ಲಿ ಆ ಥರ ಹೋಗುತ್ತೆ. ಟೋಟಲ್ ಎಷ್ಟು ಇಡ್ಲಿ ಮ್ಯಾಮ್? 12 ಇಡ್ಲಿ, 15 ಇಡ್ಲಿ ಈ ಥರ ಹೋಗುತ್ತೆ. ಸರ್, ನಮ್ಮದು ಹೋಟೆಲ್ದು ಇವಾಗ ಏನಾಗಿದೆ, ಎಲ್ಲ ಕಡೆ ಫ್ರಾಂಚೈಸಿ ಕೊಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಬೆಂಗಳೂರು, ಆಲ್ ರೌಂಡ್ ಬೆಂಗಳೂರಲ್ಲಿ ಒಂದು 10 ಫ್ರಾಂಚೈಸಿ ಕೊಡೋಣ ಅಂತ ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದೀವಿ. ಎಂಕ್ವೈರೀಸ್ ಬರ್ತಾಯಿದೆ. ಸೊ ನಾವು ಯಾವ ಥರ ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ, ಇಡ್ಲಿ ಬ್ಯಾಟರ್, ವಡೆ ಬ್ಯಾಟರ್, ದೋಸೆ ಬ್ಯಾಟರ್ ಎಲ್ಲ ಟೋಟಲ್ ನಾವೇ ಪ್ರಿಪೇರ್ ಮಾಡಿಬಿಡ್ತೀವಿ. ನಿಮಗೆ ರೈಸ್ ಬಾತಿಂದ ಹಿಡಿದು ಎಲ್ಲ ನಾವೇ ಪ್ರಿಪೇರ್ ಮಾಡಿ ಬೆಳಿಗ್ಗೆ ನಿಮಗೆ ಡೆಲಿವರಿ ಸಿಗುತ್ತೆ.
ಮಧ್ಯಾಹ್ನ ಒಂದು ಸತಿ ಡೆಲಿವರಿ ಸಿಗುತ್ತೆ. ನೀವೇನು ಪ್ರಿಪ್ರೇಷನ್ನು ಶೆಫ್ಲೆಸ್ ಕಿಚನ್ ಥರ ನೀವು ಶೆಫೇ ಇಟ್ಕೊಳ್ದಿರಾ ನೀವೇ ಒಂದು ಹೋಟೆಲ್ ಸ್ಟಾರ್ಟ್ ಮಾಡ್ಬೋದು. ಯಾರ್ಯಾರು ಹೋಟೆಲ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರೋ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ನಮ್ಮದು ನಂಬರ್ ಇಲ್ಲಿ ಡಿಸ್ಪ್ಲೇ ಮೇಲೆ ಹಾಕ್ತಾರೆ. ನಾವು ಮೇಲ್ಕೋಟೆ ಪುಳೋರೆ ತೊಗೊಂಡಿದ್ದೀವಿ. ಭಾಳ ತುಂಬ ಟೇಸ್ಟ್ ಇದೆ. ಬೇರೆ ಹೋಟ್ಲ್ ಕಂಪೇರ್ ಮಾಡಿದ್ರೆ ಟೇಸ್ಟಲ್ಲಿ ನಂಬರ್ 1 ಇದು. ರೇಟು ಎವ್ರಿಥಿಂಗ್ ಈಸ್ ಕಂಪೇರೇಬಲ್ ವೆನ್ ಕಂಪೇರ್ ಟು ದ ಅದರ್ ಹೋಟೆಲ್ ಇನ್ ಬ್ಯಾಂಗ್ಳೂರ್, ದಟ್ ಟು ಇನ್ ಶ್ರೀನಿವಾಸ್ ನಗರ್. ಹಂಗೆ ನಮ್ಮ ವೀಕ್ಷಕರನ್ನು ನೋಡಿ ಸರ್. ವೆನ್ ಕಂಪೇರ್ ಟು ದ ಅದರ್ ಹೋಟೆಲ್, ₹5 ರಿಯಲಿ ಗುಡ್. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಇಟ್ಸ್ ವೆರಿ ಫೈನ್. ಮಿಡಲ್ ಕ್ಲಾಸ್ ಪೀಪಲ್ಗೆ ಒಳ್ಳೆ ಚೆನ್ನಾಗಿರುತ್ತೆ. ಇಲ್ಲಿ ₹5 ಇಲ್ಲಿ ಯಾರು ಕೊಡಲ್ಲ. ಯು ವಾಂಟ್ ಯು ಕಮ್ ಅಂಡ್ ಈಟ್ ಒನ್ಸ್ ಇನ್ ಎ ಡೇ. ಕಾತುರದಿಂದ ಕಾದಂತಹ ವಿಪ್ರ ಉಪಹಾರದಲ್ಲಿ ₹5 ಇಡ್ಲಿ ಕೊಡ್ತಾ ಇದ್ದಾರೆ. ಬರೀ ₹5. ನೋಡೋಣ ಇಡ್ಲಿ ಹೆಂಗಿದೆ ಅಂತ. ಆರ್ಡ್ರ್ ಮಾಡಿದೆ, ಬನ್ನಿ ಟೇಸ್ಟ್ ನೋಡೋಣ. ₹5 ಇಡ್ಲಿ ಹೆಂಗಿದೆ ಅಂತ ನೋಡೋಣ. 2 ಥರ ಚಟ್ನಿ ಕೊಟ್ಟಿದ್ದಾರೆ. ಒಂದು ಮಾಮೂಲು ಕಾಯಿ ಚಟ್ನಿ, ಇನ್ನೊಂದು ಕೆಂಪು ಚಟ್ನಿ. ಆಮೇಲೆ ಇಡ್ಲಿ ಒಂದು ಚಿಕ್ಕ ಇಡ್ಲಿ ಬರೀ ₹5. ಅದು ನೋಡಿ, ನಿಮ್ಗೆ ಇನ್ನೊಂದು ನೋಡಿ, ತುಂಬಾ ಸಾಫ್ಟ್ ಆಗಿದೆ ಇಡ್ಲಿ, ಹೆವಿ ಸಾಫ್ಟ್ ಆಗಿದೆ. ಸೊ ಅದಕ್ಕೆ ಚಟ್ನಿನೂ ಕೊಡ್ತಾರೆ. ಚಟ್ನಿ ಇಡ್ಲಿ ಕಾಂಬಿನೇಷನ್ ಹೆಂಗಿದೆ ನೋಡೋಣ. ಎಸ್, ಮೃದುವಾಗಿದೆ ಇಡ್ಲಿ, ಸಿಕ್ಕಾಪಟ್ಟೆ ಮೃದು ಇದೆ. ಕೆಂಪು ಚಟ್ನಿ ಒಟ್ಟಿಗೆ ಟ್ರೈ ಮಾಡ್ತೀನಿ, ಯಾಕಂದ್ರೆ ತುಂಬಾ ಡಿಫ್ರೆಂಟ್ ಫೀಲ್ ಕೊಡ್ತು. ಒಂದು ಬಾಯಿಗೆ ಗುಡುಮ್ಮ ಹೋಗ್ಬಿಡುತ್ತೆ. ಅಂದ್ರೆ ಅಷ್ಟು ನೀಟಾಗಿ ಸ್ಮೂತಾಗಿ ಮಾಡಿರೋಂತಹ ಒಂದು ಇಡ್ಲಿ ಇದು. ಆಮೇಲೆ ಇದಕ್ಕೆ ಕೊಟ್ಟಿರೋ ಕೆಂಪು ಚಟ್ನಿ ಇದೆ ಅಲ್ಲ, ಅದು ಇನ್ನೂ ನಮಗೆ ಟೇಸ್ಟ್ ಅನಿಸುತ್ತೆ. ಒಂಥರ ಹುಳಿ ಖಾರ ಮಿಕ್ಸಡ್ ಫೀಲ್ ಆ ಚಟ್ನಿ ಕೊಡ್ತಾಯಿದೆ. ಟೋಟಲಿ ಈ ಇಡ್ಲಿ ಮತ್ತು ಈ ಚಟ್ನಿ ಕಾಂಬಿನೇಷನ್ ಸಕ್ಕತ್ತಾಗಿದೆ ಅಂತ ಹೇಳ್ಬೋದು. ಹಂಗೆ ಕರ್ಗೋಗ್ಬಿಡುತ್ತಪ್ಪ, ಅಲ್ಟಿಮೇಟ್ ಆಗಿದೆ. ಅದೇ ರೀತಿ ಇದೇ ಚಟ್ನಿ, ಇದೇ ಒಂದು ಇದಕ್ಕೆ ಕಾಯಿ ಚಟ್ನಿ ಕೂಡ ಕೊಡ್ತಾರೆ. ಓಹೋ, ಕಾಯಿ ಚಟ್ನಿ ವರ್ಸಸ್ ಇಡ್ಲಿ. ಎಷ್ಟು ಸಾಫ್ಟ್ ಇದೆ ಗೊತ್ತಾ ಇಡ್ಲಿ, ಬೊಂಬಟ್. 4 ಇಡ್ಲಿ 5 ಇಡ್ಲಿ ಆರಾಮ್ಸೆ ತಿನ್ಬೋದು. ನಿಮಗೇನು ಒಂಥರ ಹೊಟ್ಟೆ ತುಂಬೋದಂಗೂ ಫೀಲ್ ಆಗ್ತಿಲ್ಲ. ಚಟ್ನಿನೂ ಹಂಗೆ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಾವು ಯಾವುದನ್ನು ಅದೇ ಟೇಸ್ಟ್ ನೋಡಿ ಹೇಳಬೇಕು, ನೋಡ್ಬಿಟ್ಟು ಡಿಸೈಡ್ ಮಾಡೋಂಗಿಲ್ಲ. ನನ್ನ ಕಾಯಿ ಚಟ್ನಿಗಿಂತ ಈ ಕೆಂಪು ಚಟ್ನಿನೇ ಸೂಪರಾಗಿರುತ್ತೆ ಅಂತ ಫಸ್ಟು ಕೆಂಪು ಚಟ್ನಿ ಟ್ರೈ ಮಾಡಿದೆ. ಬಟ್ ನನಗೆ ಈಗೇನು ಅನಿಸಿದೆ ಗೊತ್ತಾ, ಈ ಕೆಂಪು ಚಟ್ನಿಗೆ ಹೋಲಿಸಿದ್ರೆ ಕಾಯಿ ಚಟ್ನಿ ಇನ್ನೂ ಬೊಂಬಾಟಾಗಿದೆ. ಆ್ಯಕ್ಚುಲಿ ನಿಮಗೆ ಇಡ್ಲಿಗೆ ಕಾಯಿ ಚಟ್ನಿ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು ಟೇಸ್ಟು. ನಿಜ, ಒಂದು ನಮ್ಮ ಪ್ರಕಾರ ಒಂದು 10 ಇಡ್ಲಿ ಹೊಡೆದು ಬಿಡ್ಬೋದು ಆರಾಮ್ಸೆ. ಯಾಕಂದರೆ ಅಷ್ಟು ಸ್ಮೂತಾಗಿ, ಆಮೇಲೆ ನಿಮ್ಗೆ ಹೆವಿ ಫೀಲ್ ಎಲ್ಲೂ ಇಲ್ಲ. ಆ ಚಟ್ನಿ ಆಗಲಿ ಇದು ಎಲ್ಲ ಕಾಂಬಿನೇಷನ್ ಸೂಪರಾಗಿದೆ. ಮೀಡಿಯಮ್ ಖಾರ, ಕೆಂಪು ಚಟ್ನಿಗೂ ಅಷ್ಟೇ ಮೀಡಿಯಮ್ ಸ್ಪೈಸಿ ಇದೆ. ಆಮೇಲೆ ಸ್ವಲ್ಪ ಹುಳಿ ಫ್ಲೇವರು. ಆಮೇಲೆ ಈ ಕಾಯಿ ಚಟ್ನಿನೂ ಅಷ್ಟೇ ಸ್ವಲ್ಪ ನೀರು ಚಟ್ನಿನೂ ಅಲ್ಲ, ಮೀಡಿಯಮ್ ತಿಕ್ಕಾಗಿದೆ. ಟೋಟಲಿ ಇಡ್ಲಿನೂ ಅಷ್ಟೇ ಸ್ಮೂತಾಗಿದೆ. ಎಲ್ಲ ಸೇರ್ತಾ ತಿಂತಾ ಇದ್ದರೆ ಅದ್ಭುತವಾಗಿದೆ. ಸೊ ₹5 ಏನು, ಕಣ್ಣು ಮುಚ್ಕೊಂಡು ₹5 ಕೊಡ್ಬೋದು ಇದಕ್ಕೆ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಓಕೆ, ಇದಾದಮೇಲೆ ನಾನು ಇವಾಗ ನೆಕ್ಸ್ಟ್ ಆರ್ಡ್ರ್ ಮಾಡಿದ್ದೆ ಯಾವುದು ಗೊತ್ತಾ, ಬಿಸಿ ಬಿಸಿ ಮಸಾಲ ದೋಸೆ. ನೀವೇ ನೋಡಿದ್ರಿ ಅಲ್ಲಿ ಮಾಡ್ತಾ ಇರಬೇಕಾದ್ರೆ ಎಷ್ಟು ಬೆಣ್ಣೆ ಹಾಕಿ ಮಾಡ್ತಾಯಿದ್ರು. ಅದು ಸ್ಮೆಲ್ ನೋಡ್ಬೇಕಿತ್ತು ನಿಮಗೆ. ಆ ಬೆಣ್ಣೆ ಮತ್ತು ಅದಕ್ಕೆ ಹಾಕಿರೋ ಆ ಫ್ಲೇವರು ಚಟ್ನಿ ಎಲ್ಲ ಹಾಕ್ಬಿಟ್ಟು ತಿನ್ನೋಕ್ಕೆ ಕಾಯ್ತಾಯಿದ್ದೆ. ನಾನು ಅವ್ರಿಗೆ ಹೇಳಿದೆ ಫಸ್ಟ್ ₹5 ಇಡ್ಲಿ ಟ್ರೈ ಮಾಡ್ತೀನಿ, ಆಮೇಲೆ ಬೆಣ್ಣೆ ಮಸ್ಟ್ ಆ್ಯಂಡ್ ಶುಡ್ ಈ ಬೆಣ್ಣೆ ಮಸಾಲೆ ದೋಸೆ ಟ್ರೈ ಮಾಡ್ಬೇಕಂತ ಆರ್ಡ್ರ್ ಮಾಡಿದ್ದೀನಿ. ಕೆಂಪಾಗಿ ಹೆಂಗಿದೆ ಗೊತ್ತಾ,
ಓಹೋ ನೋಡಿ, ಸ್ವಲ್ಪ ರೋಸ್ಟೆಡ್ ಆಗಿರುತ್ತೆ ಇಲ್ಲಿ. ಬಟ್ ಬೆಣ್ಣೆ, ಅದಕ್ಕೆ ಹಾಕಿರೋ ಕೆಂಪು ಚಟ್ನಿ, ಜೊತೆಗೆ ಹಾಲು, ಪಲ್ಯ ಎಲ್ಲ ಒಟ್ಟಾಗ್ಬಿಟ್ಟು ಈ ಒಂದು ಬೆಣ್ಣೆ ಮಸಾಲೆ ದೋಸೆ ಹೆಂಗಿದೆ ನೋಡೋಣ ಬನ್ನಿ. ಫುಲ್ಲು ಬೆಣ್ಣೆ ಇದೆ ದೋಸೆಲಂತೂ, ಹೆವಿ ಬೆಣ್ಣೆ ನೋಡ್ಬೋದು. ಈ ಒಂದು ಬೆಣ್ಣೆ ದೋಸೆಗೆ ಆಲೂ ಪಲ್ಯವನ್ನು ಹಾಕಿಕೊಂಡು ಬಾಂಬ ಟೇಸ್ಟ್ ಅಂತ ಹೇಳಬೇಕು. ಯಾಕಂದರೆ ನಿಮ್ಗೆ ಅಲ್ಲಿ ದೋಸೆ ಫ್ಲೇವರ್ಗಿಂತ ಜಾಸ್ತಿ ಇದೆ ಅಲ್ಲ, ಬೆಣ್ಣೆನೇ ಬಾಯಿಗೆ ಸಿಗುತ್ತೆ. ಪ್ಯೂರ್ ನಂದಿನಿ ಬೆಣ್ಣೆ, ಅದು ಎಷ್ಟು ಹಾಕಿ ಮಾಡಿದಾರಂದರೆ ಸಕ್ಕತ್ ಅನಿಸುತ್ತೆ. ಆಮೇಲೆ ಅದಕ್ಕೆ ನಿಮ್ಗೆ ಕೊಟ್ಟಿರೋಂಥ 2 ಥರ ಚಟ್ನಿ, ಆಮೇಲೆ ಕೊಟ್ಟಿರೋಂಥ ಹಾಲು ಪಲ್ಯ ಎಲ್ಲ ಸೇರಿಬಿಟ್ರೆ ಇನ್ನೂ ಸೂಪರ್ ಆಗುತ್ತೆ. ಹಾಕಿರೋ ಬೆಣ್ಣೆಗೆ ಮಸಾಲೆ ದೋಸೆ ಅದ್ದೋಗ್ಬಿಟ್ಟಿದೆ ಅನ್ಬೋದು. ಆ್ಯಕ್ಚುಲಿ ನಾನಂತೂ ಸಿಕ್ಕಾಪಟ್ಟೆ ಬೆಣ್ಣೆ ಪ್ರಿಯ. ನನಗೆ ಈ ಬೆಣ್ಣೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡುತ್ತೆ. ಅದು ಯಾವುದೇ ತಿಂಡಿ ಇರಲಿ, ಇಡ್ಲಿ ಆಗಲಿ ದೋಸೆ ಆಗಲಿ, ಏನಕ್ಕಾದ್ರೂ ಬೆಣ್ಣೆ ಹಾಕ್ಕೊಂಡು ತಿಂದರೆ ಸೂಪರ್ ಖುಷಿ. ಅಲ್ಲಿ ಹಾಕಿದಾಗಲೂ ನೀವು ನೋಡಿದ್ರಿ ನಂದಿನಿ ಬೆಣ್ಣೆನ ಪುಡಿ ಹಾಕ್ತಾನೆ ಇದ್ದಾರೆ. ನಾನು ಇವಾಗ ನಿಲ್ಲಿಸ್ತಾರೆ ಅಂದ್ಕೊಂಡೆ, ಇಲ್ಲ ಸಿಕ್ಕಾಪಟ್ಟೆ ಬೆಣ್ಣೆ ಹಾಕಿದ್ರು. ಆಮೇಲೆ ಆ ಕಲರ್ ನೋಡ್ಬೋದು. ಅದಕ್ಕೆ ಕೊಟ್ಟಿರೋ ಚಟ್ನಿ ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಇಡ್ಲಿಲಿ ಕೊಟ್ಟಂಗೆ 2 ಚಟ್ನಿನೂ ಸೂಪರ್ ಆಗಿದೆ. ಬಟ್ ಇಲ್ಲಿ ನಿಮಗೆ ಚಟ್ನಿ ನಿಮ್ಗೆ ಯೂಸೇ ಇಲ್ಲ. ಯಾಕೊತ್ತಾ, ಬೆಣ್ಣೆನೇ ಸೂಪರ್ ಆಗಿದೆ. ನಾನಂತೂ ದೋಸೆನ ಕೆಲವೊಮ್ಮೆ ಚಟ್ನಿ ಏನಿಲ್ಲದೆ ಬರೀ ಬೆಣ್ಣೆಯಲ್ಲಿ ತಿಂದಿದ್ದು ಇದೆ. ಈ ಒಂದು ಸೂಪರ್ ಡೂಪರ್ ಬೆಣ್ಣೆ ಮಸಾಲ ದೋಸೆ ತಿನ್ನಬೇಕಂದ್ರೆ ನೀವು ಈ ಒಂದು ವಿಪ್ರ ಉಪಹಾರಕ್ಕೆ ಬರಬೇಕು. ಆಗಿತ್ತು ನನ್ನ ಇವತ್ತಿನ ಸ್ಪೆಷಲ್ ವಿಡಿಯೋ. ಇಡ್ಲಿ ಅಂತೂ ಸೂಪರ್ ಆಗಿದ್ದಾವ. 5 ರೂಪಾಯಿ ಕಣ್ಣು ಮುಚ್ಕೊಂಡು ಕೊಡ್ಬೋದು. ಆಮೇಲೆ ನನಗೆ ಇಲ್ಲಿ ಇಷ್ಟ ಆಗಿದ್ದು ಇನ್ನೊಂದು ಅಂದರೆ ಬೆಣ್ಣೆ ಮಸಾಲ ದೋಸೆ ತುಂಬಾ ಚೆನ್ನಾಗಿತ್ತು. ಹೆವಿ ಬೆಣ್ಣೆ ಎಲ್ಲ ಹಾಕ್ಕೊಟ್ಟಿದ್ರು. ಆಮೇಲೆ ರೈಸ್ ಬಾತು ಚೆನ್ನಾಗಿದೆ. ತುಂಬ ಜನ ರೈಸ್ ಬಾತ್ ಪ್ರಿಫರ್ ಮಾಡ್ತಾರೆ, ವೆರೈಟೀಸ್ ಆಫ್ ರೈಸ್ ಬಾತ್ ಇರೋದ್ರಿಂದ. ವಿಪ್ರ ಉಪಹಾರ್ನಲ್ಲಿ ಟೋಟಲಿ ಎಲ್ಲ ತಿಂಡಿಗಳು ಸೂಪರ್ ಅಂತ ಹೇಳ್ಬೋದು. ಆಮೇಲೆ ಎಕ್ಸಾಕ್ಟ್ ಲೊಕೇಶನ್ ನಿಮ್ಗೆ ಗೊತ್ತಾಗಿಲ್ಲ ಅಂತ ಅಂದ್ಕೊಳ್ಳೋದು ಬಿಡಿ. ಯಾಕಂದರೆ ವೆರಿ ಸಿಂಪಲ್, ಶ್ರೀನಿವಾಸ ನಗರ ಇದೆಯಲ್ಲ, ಶ್ರೀನಿವಾಸ ನಗರ ಬಾಟಾ ಶೋರೂಮ್ ಎಲ್ಲರಿಗೂ ಗೊತ್ತು. ಅದರ ಅಪೋಸಿಟ್ ರೋಡಲ್ಲೇ ನಿಮಗಿದೆ. ನಿಮಗೆ ಎಕ್ಸಾಕ್ಟ್ ಬಾಟಾ ಶೋರೂಮ್ ಇದೆ ಅಪೋಸಿಟಲ್ಲಿ ಬಂದುಬಿಟ್ರೆ, ಅಲ್ಲಿ ಬಸ್ ಸ್ಟ್ಯಾಂಡು, ಈ ಕಡೆ ಬಾಟಾ ಶೋರೂಮು, ಇದರ ಅಪೋಸಿಟಲ್ಲೇ ವಿಪ್ರ ಉಪಹಾರ ಇದೆ. ತಿಂಡಿಗಳು ಸೂಪರ್ ಆಗಿದೆ. ಬನ್ನಿ, ತಿನ್ನಿ, ಟೇಸ್ಟ್ ಮಾಡಿ. ಆಮೇಲೆ ನಿಮ್ಗೆ ಆ ತಿಂಡಿ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ನಿಮಗೂ ಯಾವುದಾದ್ರೂ ಚೆನ್ನಾಗಿರೋ ಹೋಟೆಲು, ಯುನೀಕ್ ಆಗಿದೆ, ತುಂಬ ಕಡಿಮೆ ರೇಟಿಗೆ ಕೊಡ್ತಾ ಇದ್ದಾರೆ, ಅತಿ ಬಡವರು ಕಷ್ಟದಲ್ಲಿರೋರಿಗೆ ಹೆಲ್ಪ್ ಆಗ್ತಿದೆ, ಟೋಟಲಿ ಏನೋ ಒಂದು ಯುನೀಕ್ ಆಗಿದೆ ಈ ಹೋಟೆಲ್ಲು ಅನ್ನೋದಿದ್ರೆ ಕಮೆಂಟಲ್ಲಿ ನನಗೆ ತಿಳಿಸಿ. ನನ್ನ ಸಬ್ಸ್ಕ್ರೈಬರ್ ಧನಿಕ್ಲಿಗೋಸ್ಕರ ನಾವು ಅವರ ಬಗ್ಗೆ ಒಂದಿಷ್ಟು ತಿಳಿಸೋಣ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಖುಷಿಯಾಗಿರಿ, ನಗ್ತಾ ಇರಿ, ಟೇಕ್ ಕೇರ್, ಬಾಯ್.